ವೀಕ್ಷಕರೇ, ಇತ್ತೀಚೆಗೆ ಸಾಕಷ್ಟು ಅತ್ಯಾಚಾರ ಪ್ರಕರಣಗಳು ನಡೀತಾ ಇರುವಂತದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸಾಕಷ್ಟು ದೂರುಗಳು ಈ ಬಗ್ಗೆ ದಾಖಲಾಗ್ತಿವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಅಂಶವನ್ನ ಇಟ್ಕೊಂಡು ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಹಿಂಗೂ ಇರ್ತಾರೆ ವಿಶೇಷ ಚರ್ಚಾ ಕಾರ್ಯಕ್ರಮ ಪ್ರಸಾರ ಮುಂದುವರಿಯುತ್ತೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಸುದ್ದಿ ಇದೆ, ಬನ್ನಿ ಅದೇನು ಅಂತ ನೋಡ್ಕೊಂಡು ಬರೋಣ. ವಿಬ್ಗಯಾರ್ ಶಾಲೆಯಲ್ಲಿ ನಡೆದಿದ್ದಂತಹ ಅತ್ಯಾಚಾರ ಪ್ರಕರಣ ಅಂತೂ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಸ್ಕೇಟಿಂಗ್ ಟೀಚರ್ ಮುಸ್ತಫಾ ಈಗ ಅರೆಸ್ಟ್ ಆಗಿದ್ದಾರೆ. ವರ್ತೂರು ಠಾಣೆ ಪೊಲೀಸರಿಂದ ಆರೋಪಿ ಬಂಧನ ಆಗಿರುವಂತದ್ದು. 6 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿತ್ತು. ಜುಲೈ 2ನೇ ತಾರೀಕಿನಂದು ಈ ಘಟನೆ ನಡೆದಿತ್ತು. ಬಾಲಕಿಯನ್ನ ಕೋಣೆಯಲ್ಲಿ ಕೂಡಿ ಹಾಕಿ ಶಿಕ್ಷಕ ಅತ್ಯಾಚಾರವನ್ನ ಎಸಗಿದ್ದ. ಬಾಲಕಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ಲು. ಜುಲೈ 12ರಂದು ವೈದ್ಯರಿಂದ ಬಾಲಕಿಯ ಚಿಕಿತ್ಸೆಯನ್ನು ಕೂಡ ಮಾಡಲಾಗಿತ್ತು. ವಿಬ್ಗಯಾರ್ ಶಾಲೆಯಲ್ಲಿ ನಡೆದಿದ್ದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮುಸ್ತಫಾನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಬಾಲಕಿಯನ್ನ ಕೋಣೆಯಲ್ಲಿ ಕೂಡಿ ಹಾಕಿ ಅತ್ಯಾಚಾರ ಎಸಗಿದ್ದ ಅಂತ ಹೇಳಿ ಈಗ ಗೊತ್ತಾಗಿರುವಂತದ್ದು. 3-4 ದಿನ ಆಯಿತು. ಸಾಕಷ್ಟು ಪ್ರತಿಭಟನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇತ್ತು. ವಿಬ್ಗಯಾರ್ ಶಾಲೆಯ ಮುಂಭಾಗ ಇಡೀ ಶಾಲಾ ವಿದ್ಯಾರ್ಥಿಗಳ ಪೋಷಕರು ಜಮಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಮಗೆ ಆರೋಪಿಯನ್ನ ಒಪ್ಪಿಸಿ, ಆರೋಪಿ ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಿದ್ರು. ಅದರ ಜೊತೆಗೆ 40 ಅಂಶಗಳನ್ನ ಇಟ್ಕೊಂಡು ಆಡಳಿತ ಮಂಡಳಿಯ ಮುಂದೆ ಅವರು ಮನವಿಯನ್ನ ಮಾಡಿಕೊಂಡು ಆಗ್ರಹವನ್ನು ಕೂಡ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಯಾರು ಅನ್ನೋದು ಗೊತ್ತಾಗಿದೆ. ಪೊಲೀಸರು 30 ವರ್ಷದ ಮುಸ್ತಫಾನನ್ನ ಅರೆಸ್ಟ್ ಮಾಡಿದ್ದಾರೆ. 6 ವರ್ಷದ ಪುಟ್ಟ ಬಾಲಕಿ ಅಂದ್ರೆ 1ನೇ ತರಗತಿ ಓದ್ತಾ ಇದ್ದಂತಹ ಪುಟ್ಟ ಬಾಲೆ ಮೇಲೆ ಕಾಮುಕ ಮುಸ್ತಫಾ ಎರಗಿದ್ದ. ಆದ್ರೆ ಈತನ ಬಗ್ಗೆ ಇನ್ನೂ ಇಲ್ಲಿ ತನಕ ಮಾಹಿತಿ ಗೊತ್ತಾಗಿರಲಿಲ್ಲ. ಆದ್ರೆ ಇವತ್ತು ಈತ ಸಿಕ್ಕಿ ಬಿದ್ದಿದ್ದಾನೆ. ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಕಟ್ಟಳೆಗಳಿವೆ, ಘೋರ ಅನಾಚಾರಕ್ಕೆ ಶಿಕ್ಷೆ ಕೂಡ ಇದೆ. ಇದ್ಯಾವುದು ಕೂಡ ಅರಿವಿಗೆ ಯಾಕೆ ಬರ್ತಾ ಇಲ್ಲ? ನಾವು ತಪ್ಪು ಮಾಡಿದ್ರೆ ಶಿಕ್ಷಿಸಲ್ಪಡ್ತೀವಿ ಅಂತ ಅತ್ಯಾಚಾರಿಗಳಿಗೆ ಯಾಕೆ ಅನ್ನಿಸ್ತಾ ಇಲ್ಲ? ಕಾಮ ಉತ್ತೇಜಿಸೋ ಸನ್ನಿವೇಶಗಳು ಕಣ್ಮುಂದೆನೆ ನಡೀತಾ ಇದ್ರೆ ಕಾಮುಕರಿಗೆ ಮಕ್ಕಳು, ಮಹಿಳೆಯರು, ವಯಸ್ಸಾದವರು ಎಲ್ಲಿ ಕಾಣ್ತಾರೆ ಹೇಳಿ? ಅವ್ರಿಗೆ ಬೇಕಿರುವುದು ಕೇವಲ ಕಾಮ ತೃಪ್ತಿ ಮಾತ್ರ. ಆದ್ರೆ ಇವೆಲ್ಲ ಯಾಕೆ ಹೇಳ್ತಾ ಇದ್ವಿ ಗೊತ್ತಾ? ಅತ್ಯಾಚಾರಕ್ಕೆ ಮೂಲ ಕಾರಣಗಳನ್ನ ಹುಡುಕಿದ್ರೆ ಹಲವು ಸತ್ಯಗಳು ಹೊರಗೆ ಬರುತ್ತವೆ. ಸದ್ಯಕ್ಕೆ ಈ ಸ್ಟೋರಿ ನೋಡಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಯಾವುದೇ ಸಿಂಗಾಪುರ ಅಲ್ಲ, ನೈಜೀರಿಯಾ ಅಂತೂ ಅಲ್ವೇ ಅಲ್ಲ. ಆದ್ರೆ ಇದು ಬೆಂಗಳೂರಿನ ಪ್ರತಿಷ್ಠಿತ ಬ್ರಿಗೇಡ್ ರಸ್ತೆ ಅನ್ನೋದೇ ವಿಧಿ ಇಲ್ಲ. ನೋಡಿ ಹೇಗಿದೆ ಯುವತಿಯರ ಅರೆಬರೆ ಸಂಸ್ಕೃತಿ. ಹೀಗೆ ಅರೆಬರೆ ಬಟ್ಟೆ ಹಾಕೊಂಡು ಕುಡಿದು ತೂರಾಡೋ ಈ ಹೆಣ್ಣು ಮಕ್ಕಳಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ಲ. ಇದನ್ನ ನೋಡಿದ ಮೇಲೂ ಪುರುಷರಿಗೆ ಏನೇನೋ ಅನ್ನಿಸಲ್ವಾ? ಖಂಡಿತ ಅನ್ನಿಸುತ್ತೆ. ಇಂತಹ ದೃಶ್ಯ ನೋಡಿರೋ ಕಾಮುಕರಿಗೆ ಯಾರಾದ್ರೇನೋ ಕಾಮ ತೀರಿಸಿಕೊಳ್ಳಲಿಕ್ಕೆ. ಹೌದು, ಸುಸಂಸ್ಕೃತ ನಾಡಿಗೆ ಲಗ್ಗೆ ಇಟ್ಟಿರೋ ಈ ಪರದೇಸಿ ಲೈಫ್ ಸ್ಟೈಲ್ ಇವತ್ತು ರೇಪ್ ಪ್ರಕರಣಗಳಿಗೆ ಮೂಲ ಕಾರಣ ಅಂದ್ರೆ ತಪ್ಪಾಗಲ್ಲ. ಹೈಟೆಕ್ ಸಿಟಿಯಲ್ಲಿ ಹೈಟೆಕ್ ಲೈಫ್ ಲೀಡ್ ಮಾಡ್ತಿರೋ ಯುವತಿಯರಿಂದಾಗಿ ಇವತ್ತು ಅಮಾಯಕ ಹೆಣ್ಣು ಮಕ್ಕಳು ಬಲಿಪಶುಗಳಾಗ್ತಿದ್ದಾರೆ. ರೇಪ್ ಏನಿದೆ ಇದು ಸ್ಟಾರ್ಟ್ ಆಗೋದು ಬ್ರಿಗೇಡ್ ರೋಡ್ ಇಂದ. ಇಲ್ಲಿ ಈ ಹುಡುಗಿಯರು ಈ ತರ ಎಲ್ಲ ಡ್ರೆಸ್ಸಿಂಗ್ ಮಾಡ್ಕೊಂಡು ಬರ್ತಾರೆ. ಇವಾಗ ನೀವು ಇಲ್ಲಿ ನೋಡ್ಬೋದು ಏನಂತ ಅವ್ರನ್ನ ತೋರಿಸ್ಕೊಂಡು ಹೋದ್ರು ಅವರು. ಸೊ ಇವಾಗ ಇಲ್ಲಿ ಮುಂದ್ಗಡೆ ಸ್ವಲ್ಪ ಲೆಫ್ಟ್ ಹೋದ್ರೆ ನಾವು ಅದೇ ಇದೇ ರೋಡ್, ನಾವು ಡೈಲಿ ಕ್ರಾಸ್ ಆಗೋದು ಇದೇ ರೋಡ್. ಈ ಮುಂದ್ಗಡೆ ನೀವು ಸ್ವಲ್ಪ ಲೆಫ್ಟ್ ಹೋದ್ರೆ ಇವಾಗ ಅಲ್ಲಿ ಪ್ರಾಸ್ಟಿಟ್ಯೂಷನ್ಸ್, ಅಲ್ಲೇ ಈ ಪ್ರಾಸ್ಟಿಟ್ಯೂಟ್ಸ್ ಎಲ್ಲ ಇದ್ದಾರೆ ಅಲ್ಲಿ. ಅದಕ್ಕೆ ಪರ್ಟಿಕ್ಯುಲರ್ ಸ್ಟಾಫ್ ಹಾಕ್ಬೇಕು ಇಲ್ಲಿಗೆ. ಬ್ರಿಗೇಡ್ ರೋಡ್ ಆಕ್ಚುಲಿ ಬ್ಯಾಂಗ್ಳೂರ್ದು ಒಂದು ಹ್ಯಾಪನಿಂಗ್ ಪ್ಲೇಸ್ ಬ್ರಿಗೇಡ್ ರೋಡ್ ಅಂದ್ರೆ. ಇವಾಗ ಇಲ್ಲಿ ಯಾರು ಬರಲ್ಲ. ಇವಾಗ ಬ್ರಿಗೇಡ್ ರೋಡ್ ಅಂದ್ರೆ ಇವಾಗ ಈ ಸುಳೆಗಾರಿಕೆನೇ ಆಗ್ಬಿಟ್ಟಿದೆ ಬ್ರಿಗೇಡ್ ರೋಡ್ ಅಲ್ಲಿ. ಹೇಳ್ಬೇಕಂದ್ರೆ ಇದೇ ಆಗ್ಬಿಟ್ಟಿದೆ ಇಲ್ಲಿ. ಸೊ ಅದೇ ಇದು ಪೊಲೀಸ್ ಅವರೇ ಇವಾಗ ಅವ್ರಿಗೆ ಓಡಿಸಲ್ಲ, ಏನ್ ಮಾಡಲ್ಲ. ಬೇರೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ ಮನೆ ಹೋಗೋರು ಅವ್ರಿಗೆ ಓಡಿಸ್ತಾರೆ. ಹುಡುಗಿಯರಿಗೆ ಏನ್ ಮಾಡಲ್ಲ ಪೊಲೀಸ್ ಅವರು. ಆಬ್ವಿಯಸ್ಲಿ ಸ್ಟಾಪ್ ಆಗುತ್ತೆ. ಇಲ್ಲಿ ನೋಡಿ ಕಾಲಲ್ಲಿ ಹೇಗೆ ರಕ್ತ ಬರ್ತಿದೆ ಅಂತ.
ನೈಜೀರಿಯಾ ಯುವತಿಯರು ಕಲ್ಲು ಬೀಸಿ ಮಾಡಿದ ಗಾಯವಿದು. ಅಷ್ಟೇ ಅಲ್ಲ, ಮಾಧ್ಯಮದವರ ಮೇಲೂ ಅಟ್ಯಾಕ್ ಮಾಡೋಕೆ ಬಂದಿದ್ರು. ಲೇಟ್ ನೈಟ್ ಪಾರ್ಟಿಗಳು ಅಗತ್ಯವಿದೆಯೇ? ಪೊಲೀಸರು ಯಾಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ? ಇಂಥ ಲೇಟ್ ನೈಟ್ ಪಾರ್ಟಿಗಳಿಂದ ಲಾಭ ಏನು? ಹೌದು, ಇಷ್ಟೆಲ್ಲ ರೇಪ್ ಪ್ರಕರಣಗಳು ಬೆಂಗಳೂರಿನಲ್ಲಿ ನಡೆಯುತ್ತಿದ್ರು ಪೊಲೀಸರಾಗ್ಲಿ ಸರ್ಕಾರವಾಗ್ಲಿ ಇದರಿಂದಾಗುವ ಮೂಲ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಬದಲಿಗೆ ಲೇಟ್ ನೈಟ್ ಪಾರ್ಟಿಗಳಿಗೆ ಅವಕಾಶ ಕೊಟ್ಟು ಇರೋ ಟೈಮನ್ನೇ ಎಕ್ಸ್ಟೆಂಡ್ ಮಾಡಿ ಇಂತಹ ದರಿದ್ರ ಸಂಸ್ಕೃತಿಗೆ ದಾರಿ ಮಾಡಿಕೊಟ್ಟಿದೆ. ಈ ದಾರಿಯಲ್ಲಿ ಸುಸಂಸ್ಕೃತ ಹೆಣ್ಣು ಮಕ್ಕಳು ಓಡಾಡೋದು ಹೇಗೆ? ಜನಪ್ರತಿನಿಧಿಗಳೇ, ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಬರೋಕೆ ಬಿಡ್ತೀರಾ? ಇದು ಯಾರೇ ಕುಟುಂಬಸ್ಥರು ಬರುವಂತಹ ಜಾಗವೇ ಅಲ್ಲ. ಬಂದ್ರೆ ಏನಾಗುತ್ತೆ ಇವ್ರ ಬಾಯಲ್ಲೇ ಕೇಳಿ. ಇವತ್ತು ನೀವೇನ್ ಹೇಳ್ತಾ ಇದ್ದೀರಾ, ಪೊಲೀಸರು ಸೆಕ್ಯೂರಿಟಿ ಕೊಡ್ತಾ ಇದಾರೆ ಅಂತ. ನಾವು ಹಿಂಗೆ ಬಂದು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ನಿಮ್ ಮೀಡಿಯಾ ಏನೋ ಬಂದಿದ್ರೆ ನೋಡಕ್ ಬಂದ್ರೆ ನಮಗ್ ಕಲ್ಲಲ್ಲಿ ಇಟ್ಬಿತ್ತು. ಪೊಲೀಸರು ಇಲ್ಲೇ ಮುಂದೆ ಇದ್ರು. ಅವ್ರೇನ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಹೊರಗಡೆಯಿಂದ ಬಂದು ವಿದೇಶಿಯರು ನಮ್ ಕಲ್ಲಲ್ಲಿ ಹೊಡಿತಾರೆ ಅಂದ್ರೆ ಯೋಚನೆ ಮಾಡಿ. ಇನ್ ಕೇಸ್ ದೇ ಅಟ್ಯಾಕ್ ಯು ಪೀಪಲ್. ಬಟ್ ಇಲ್ಲಿ ಕಲ್ಚರ್ ಹಾಳು ಮಾಡಿ ಹಿಂಗಿತ್ತ ಬೆಂಗಳೂರು 10-15 ವರ್ಷದಿಂದ. 1 ಗಂಟೆ ತನಕ ಪಾರ್ಟಿ ಎಕ್ಸ್ಟೆಂಡ್ ಮಾಡೋಂಥದ್ದು ನೆಸೆಸಿಟಿ ಇತ್ತ ಅಂದ್ರೆ ಇವಾಗಿನ ಅವಸ್ಥೆ ನೋಡಿದ್ರೆ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಸೆಕ್ಯೂರಿಟಿ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಏನಕ್ಕೆ ಬೇಕು 1 ಗಂಟೆವರೆಗೂ ಹೇಳಿ? ಸರಿ, ಇನ್ನೊಂದು ಸಾರ್ವಜನಿಕ ಪಬ್ಲಿಕ್ ತುಂಬಾ ತೊಂದರೆ ಆಗ್ತಾ ಇದೆ ಇದರಿಂದ. ಖಂಡಿತವಾಗ್ಲು ಇವತ್ತು ಯಾರೇ ನಾವು ನೋಡಿ ನಮ್ಮ ಹೆಣ್ಮಕ್ಳು ಇಲ್ಲಿ ಕರ್ಕೊಂಡ್ ಬರಕ್ ಆಗಲ್ಲ ಇಷ್ಟೊತ್ತಾಯ್ತು ಅಂದ್ರೆ. ಇವಾಗ ನೋಡಿ ನಾವು ಫ್ಯಾಮಿಲಿ ಹೋಗ್ತಾ ಇದ್ದು ನಾನು ನಿಲ್ಸ್ಬಿಟ್ಟು ಏನಾಯ್ತು ನೋಡಕ್ ಬಂದ್ರೆ ಇವಾಗ ನನ್ ಕಲ್ಬಿತ್ತು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನನ್ಗೆ ಮದುವೆ ಆಗಿದೆ ಸರ್, ನಾನು ಹೆಂಡ್ತಿನ ಹೆಂಗ್ ಕರ್ಕೊಂಡ್ ಬರ್ಲಿ ಹೇಳಿ? ಇಟ್ ಇಸ್ ನಾಟ್ ದ ಸೇಫ್ ಪ್ಲೇಸ್. ಕಷ್ಟ. ಅತ್ಯಾಚಾರ ಪ್ರಕರಣಗಳನ್ನ ಖಂಡಿಸ್ತಿರೋ ಹೋರಾಟಗಾರರೇ, ಮೊದಲು ಇಂತಹ ಸಂಸ್ಕೃತಿ ನಿಲ್ಲಿಸೋಕೆ ಪ್ರತಿಭಟಿಸಿ. ಕೇವಲ ರೇಪ್ ಪ್ರಕರಣ ನಡೆದಾಗ ಮಾತ್ರ ಕ್ರಮಕ್ಕೆ ಮುಂದಾಗುವ ಸರ್ಕಾರ ಮೊದಲೇ ಯಾಕೆ ಇಂತಹ ಮೂಲ ಕಾರಣ ಹುಡುಕುತ್ತಿಲ್ಲ? ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ದರಿದ್ರ ಸಂಸ್ಕೃತಿಯನ್ನ ಬೆಂಗಳೂರಿಂದ ಬೇರು ಸಮೇತ ಕಿತ್ತಾಗಲೇ ನಿಮ್ಮ ಹೆಣ್ಣು ಮಕ್ಕಳು ನಿರಾಳವಾಗಿ ಓಡಾಡಬಹುದು. ಇವತ್ತು ಬ್ರಿಗೇಡ್ ರಸ್ತೆಯಂತೆಯೇ ಹಲವು ರಸ್ತೆಗಳು ನಗರದಲ್ಲಿವೆ. ಈಗಲಾದ್ರೂ ಅರ್ಥ ಮಾಡಿಕೊಂಡು ಕಠಿಣ ನಿಲುವು ತೆಗೆದುಕೊಳ್ಳೋದು ಸರ್ಕಾರದ ಕರ್ತವ್ಯವಾಗಿದೆ. ಇಲ್ಲವಾದ್ರೆ ಮುಂದಾಗೋ ರೇಪ್ ಪ್ರಕರಣದ ಜವಾಬ್ದಾರಿಯನ್ನ ನೇರ ಸರ್ಕಾರವೇ ಹೊರಬೇಕಿದೆ. ಮಂಜುನಾಥ್ ಚಂದ್ರ, ಸಮಯ ನ್ಯೂಸ್, ಬೆಂಗಳೂರು. ಸೊ ಎಲ್ಲಿ ನೋಡಿದ್ರು ರೇಪ್ ರೇಪ್ ರೇಪ್, ಅಮಾಯಕರ ಮೇಲೆ ರೇಪ್ ಆಗುತ್ತೆ, ಅತ್ಯಾಚಾರ ಆಗುತ್ತೆ, ಮಾನಭಂಗ ಮಾಡ್ತಾರೆ ಅಂತೆಲ್ಲ ನಾವು ದಿನನಿತ್ಯ ಸಾಕಷ್ಟು ವರದಿಗಳನ್ನ ಮಾಡ್ತಾ ಇದ್ದೀವಿ. ಆದ್ರೆ ಇದರ ಮೂಲ ಕಾರಣಗಳನ್ನ ನಾವು ನಿಜಕ್ಕೂ ಹುಡುಕ್ತಾ ಇಲ್ಲ. ಹುಡುಕಿದಾಗ ಇಂತಹ ಸತ್ಯಗಳು ಹೊರಗೆ ಬರ್ತಾ ಇರುವಂತದ್ದು. ಆಧುನಿಕತೆಯತ್ತ ಮಾರು ಹೋಗಿರುವಂತಹ ಯುವತಿಯರ ಪಾತ್ರ ಇಂಥ ಘಟನೆಗಳಿಗೆ ಎಷ್ಟರ ಮಟ್ಟಿಗೆ ಪೂರಕ ಆಗ್ತಾ ಇದೆ, ಇದೇ ಅಂಶವನ್ನು ಇಟ್ಕೊಂಡು ನಾವಿವತ್ತು ಚರ್ಚೆಯನ್ನ ಮಾಡ್ತಾ ಇದೀವಿ. ಸಾಕಷ್ಟು ಜನ ಅತಿಥಿಗಳು ನಮ್ಮ ಜೊತೆ ಇವತ್ತು ಈ ಬಗ್ಗೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಉದ್ಯಮಿಯಾಗಿರುವಂತಹ ಪಲ್ಲವಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಹಲೋ ಪಲ್ಲವಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ರೇವಣಸಿದ್ದಯ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿರುತೆರೆ ನಟಿ ಉಷಾ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಹಾಯ್ ಉಷಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಟಿಜೆ ಅಬ್ರಹಾಂ ಅವರು ಕೂಡ ನಮ್ಮ ಜೊತೆ ಇರುವಂತದ್ದು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜನವಾದಿ ಮಹಿಳಾ ಸಂಘಟನೆಯ ವಿಮಲಾ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಮೊದಲನೇದಾಗಿ ರೇವಣಸಿದ್ದಯ್ಯ ಅವ್ರನ್ನ ಕೇಳೋಕೆ ಇಷ್ಟಪಡ್ತೀನಿ. ಅಲ್ಲೊಬ್ರು ಮಾತಾಡ್ತಿದ್ರು, ರಾತ್ರಿ ಹೊತ್ತು ಈ ರೀತಿಯಾಗಿ ನಾವು ಫ್ಯಾಮಿಲಿ ಸಮೇತ ಬಂದ್ರೆ ಇಂಥ ರಸ್ತೆಗಳಿಗೆ ನಮ್ಮನ್ನು ಓಡಿಸ್ತಾರೆ, ಯಾರು ಅರೆ ಬರೆ ಬಟ್ಟೆ ತೊಡ್ಕೊಂಡು ಓಡಾಡ್ತಿದ್ದಾರೆ ಹುಡುಗಿಯರು, ಅವ್ರನ್ನ ಕೇಳೋಕೆ ಹೋಗಲ್ಲ ಅಂತ ಹೇಳಿ. ಹಾಗಿದ್ರೆ ಇಂಥ ಸಂದರ್ಭಗಳಲ್ಲಿ ಪೊಲೀಸರ ಪಾತ್ರ ಏನಿರುತ್ತೆ ಸರ್? ಇದು ಅವರ ನಡೆ ನುಡಿ, ಅವರ ಏನು ಮಾಡ್ತಾರೆ ಪಬ್ಲಿಕ್ನಲ್ಲಿ, ಅದನ್ನು ನಿಯಂತ್ರಣ ಮಾಡೋದಕ್ಕೆ ಕಾನೂನುಗಳಿದ್ದಾವೆ. ಅಬ್ಸಿನಿಟಿ ಲಾ ಇದೆ, ಅಬ್ಸೀನ್ ಆ್ಯಕ್ಟ್ ಮಾಡಬಾರ್ದು. ಅಥವಾ ಕುಡಿದು ರಸ್ತೆಯಲ್ಲಿ ಬಂದು ಸಿಕ್ಕಾಪಟ್ಟೆ ಮಾತಾಡೋದು, ಕಿರ್ಚಾಡೋದು, ಅದಕ್ಕೂ ಕೂಡ ಒಂದು ಅಫೆನ್ಸ್ ಆಗುತ್ತೆ.
ಎಲ್ಲದಕ್ಕಿಂತ ಮಿಗಿಲಾಗಿ ಹೊರಗಡೆ ಬಂದು ನಿಂತ್ಕೊಂಡು ಅಲ್ಲಿ ಇಲ್ಲಿ ಸ್ಮೋಕ್ ಮಾಡ್ತಿರ್ತಾರೆ. ಅಲ್ಲಿ ನೋಡಿದೆ ನಾನು ಪಿಕ್ಚರ್ನಲ್ಲಿ. ಅದು ಪಬ್ಲಿಕ್ ಪ್ಲೇಸ್ನಲ್ಲಿ, ಅದು ಅನಾಥರೈಸ್ ಪ್ಲೇಸಸ್ಗಳಲ್ಲಿ ಸ್ಮೋಕ್ ಮಾಡೋದನ್ನು ಕೂಡ ನಾವು ಈಗಾಗಲೇ ನಿಷೇಧ ಮಾಡಿದ್ದೀವಿ. ಆದರೆ ಈ ಕಾನೂನುಗಳೇನಿದಾವೆ ಇವು ಎಷ್ಟು ಸರಳ ಮತ್ತು ಅವಗಳ ಭದ್ರತೆ, ಅವರ ತೀವ್ರತೆ ಎಷ್ಟು ಕಡಿಮೆ ಅಂತ ಹೇಳಿದರೆ 100 ರೂಪಾಯಿ 200 ರೂಪಾಯಿ ಹಾಕಿ ಬಿಟ್ಬಿಡ್ತಾರೆ ಫೈನು ನ್ಯಾಯಾಲಯದಲ್ಲೂ. ಉದಾಹರಣೆಗೆ ಇಂಥ ಪ್ರಕರಣಗಳನ್ನೆಲ್ಲನೂ 92 ಪೊಲೀಸ್ ಆಕ್ಟ್ ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಅದ್ರ ಪ್ರಕಾರನ ಪಬ್ಲಿಕ್ ನಮ್ಮ ಕಾನೂನಲ್ಲಿ ಹುಡುಗಿರನ್ನ ಸಣ್ಣದಾಗಿ ಚುಡಾಯಿಸಿದ್ರು, ಅವ್ರು ಹಿಂದೆ ಹೋದ್ರು ಅಂತ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಶಿಕ್ಷೆ ಆಗುವಂತಹ ಕಾನೂನು ನಮ್ಮ IPC ಸೆಕ್ಷನ್ ಪ್ರಕಾರ ಇರುವಂತದ್ದು. ಇವೆಲ್ಲನೂ ಬಹಳ ಕಡಿಮೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಅಪರಾಧಗಳ ಅಂತ ಮಾಡಿಟ್ಟಿದ್ದಾರೆ. ಸಾಲದಕ್ಕೆ ಇವು ನಾನ್ ಕಾಗ್ನಿಸಬಲ್. ಯಾರಾದರೂ ಪೊಲೀಸ್ನವ್ರ ಮುಂದೆ ಮಾಡಿದಾಗ ಮಾತ್ರ ಅವ್ರು ಹೋಗಿ ಕೈ ಹಾಕಿ ಅದಕ್ಕೆ ತಾವು ಮಧ್ಯಪ್ರವೇಶ ಮಾಡಿ ಅದನ್ನು ತಪ್ಪಿಸ್ಬೇಕು ಅಂತ ಇದೆ. ಹಾಗಂದ್ರೆ ಸಾರ್ವಜನಿಕರೇ ಇದನ್ನು ತಾವಾಗಿಯೇ ಅದನ್ನು ಎನ್ಫೋರ್ಸ್ ಮಾಡೋದಕ್ಕೆ ಬರೋದಿಲ್ಲ. ಸರ್ಕಾರದ ವ್ಯವಸ್ಥೆಯಲ್ಲಿ ಏನಿದೆ ಆಥರೈಸ್ ಪರ್ಸನ್ನು ಅವ್ರು ಮಾಡಬೇಕಾಗುತ್ತೆ. ಯಾರೇ ಆಗ್ಬೋದು, ಪೊಲೀಸ್ನವರೇ ಆಗ್ಬೋದು, ಇನ್ಯಾವುದೇ ಸ್ಪೆಷಲಿ ಆಥರೈಸ್ ಪರ್ಸನ್ ಆಗ್ಬೋದು, ಅದು ಮಾಡಬೇಕಾಗತ್ತೆ. ಇವಾಗ ಏನಾಗ್ತಾ ಇದೆ, ಇವು ಇಷ್ಟು ಸಣ್ಣ ಸಣ್ಣ ಪ್ರಕರಣಗಳು ಅಂತ ಹೇಳಿ ಇವನ್ನೆಲ್ಲ ಸಡ್ಲ ಬಿಟ್ಕೊಂಡು ಹೋದರೆ ಅದು ನಾಳೆ ದಿವಸ ಬೃಹದಾಕಾರಕ್ಕೆ ಬೆಳೀತದೆ. ಇವರು ಈ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ನಾಳೆ ದಿವಸ ಇನ್ನೂ ಆಗ್ಬೋದು. ಇವರ ನಡತೆ ನೋಡಿ ಇದೆಲ್ಲ ನೋಡಿ ಅವ್ರನ್ನೇ ಯಾರಾದರೂ ಕಿಡ್ನ್ಯಾಪ್ ಮಾಡಿ ನಾಳೆ ದಿವಸ ಇನ್ನೊಂದು ಯಾವುದಾದ್ರೂ ಒಂದು ಲೈಂಗಿಕ ಕಿರುಕುಳಕ್ಕೆ ಅಥವಾ ಅಪರಾಧಕ್ಕೆ ಅವ್ರನ್ನ ಒಳಪಡಿಸಿದಾಗ ಅದು ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳು ಕೂಡ ತೊಂದರೆ ಆಗ್ತಕ್ಕಂಥ ಸಂದರ್ಭ ಉಂಟೆ. ಇದನ್ನೆಲ್ಲ ನಾವು ಆಳವಾಗಿ ಒಂದು ವಿಶಾಲವಾದ ದೃಷ್ಟಿಯಿಂದ, ದೂರದೃಷ್ಟಿಯಿಂದ ನೋಡಿ ಇದನ್ನು ಜಾರಿ ಮಾಡಬೇಕು. ಆದ್ರೆ ಇವತ್ತೇನಾಗಿದೆ, ಇದೇ ತರಹ ಆಗಿರ್ತಕ್ಕಂಥ ಅಪರಾಧಗಳು ಅಂದರೆ ಫುಟ್ಪಾತ್ ಮೇಲೆ ಹೋಗ್ದಲ್ಲೇ ರಸ್ತೆಯಲ್ಲಿ ನಡೆಯೋದು, ಜೈರೈಡ್ ಅಂತ ಹೇಳ್ತೀವಿ ನಾವು, ವಾಕಿಂಗ್, ಆಮೇಲೆ ಸ್ಮೋಕ್ ಮಾಡೋದು ಅಥವಾ ಕುಡಿದು ಅಮಲಿನಲ್ಲಿ ಜೋರಾಗಿ ಮಾತಾಡೋದು, ಇವೆಲ್ಲನೂ ನಾವು ಸಮ್ ಅಮೌಂಟ್ ಆಫ್ ಟಾಲರೆನ್ಸ್ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ನಮಗೆ ಒಂದು ಸ್ವಲ್ಪ 0 ಡಿಗ್ರಿ ಇದೆ, ನಮಗೆ ಜಾಸ್ತಿ ಹೋಗೋದೇ ಇಲ್ಲ, ಟೆಂಪ್ರೇಚರ್ ಹತ್ತೋದೇ ಇಲ್ಲ. ಇದೆಲ್ಲ ನ್ಯೂಸೆನ್ಸು, ಇದನ್ನ ತಕ್ಷಣ ನಾವು ಪ್ರತಿಬಂಧಕ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇದು ದೊಡ್ಡ ಅಪರಾಧಗಳಿಗೆ ಅವಕಾಶ ಮಾಡಿಕೊಡ್ತದೆ. ಇದನ್ನು ನಾವು ಆದಷ್ಟು ಶೀಘ್ರವಾಗಿ ಇದನ್ನು ತಡೆ ಹಿಡಿಬೇಕು. ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಬೀಜಾಣುಗಳಾಗಿ ವಿಷಕ್ರಿಮಿಗಳಾಗಿ ಬೆಳೆದು ದೊಡ್ಡ ಭೂತ. ಈಗ ಘನಘೋರ ಕೃತ್ಯಗಳು ಏನಾಗ್ತಿವೆ ಅದಕ್ಕೆ ಪೂರಕ ಅಂತ ಹೇಳಿ ಇಂತಹ ಘಟನೆ ಇದರೆಲ್ಲ ಇದೇ ಬೇರು. ಇದಕ್ಕೆಲ್ಲ ಇಂಥದಕ್ಕೆ ಆಗ್ಬೇಕಾಗಿದ್ರೆ ಅವರು ಅಪರಾಧಕ್ಕೆ ತುತ್ತಾಗೋದಲ್ದಲೇನೆ ಬೇರೆಯವ್ರನ್ನ ಪ್ರವೋಕ್ ಮಾಡ್ತಾರೆ. ಹಾಗಾಗಿ ಅದು ಅನೇಕ ಸಾರಿ ಇದೇ ಥರ ವಿಕ್ಟಿಮ್ಸು ಇವ್ರು ವಿಕ್ಟಿಮ್ಸ್ ಆಗ್ತಾರೆ ನಾಳೆ ದಿವಸ ಇನ್ನೊಂದು ಯಾವುದೋ ಒಂದು ಸಂದರ್ಭದಲ್ಲಿ. ಆವಾಗ ಆ ವಿಕ್ಟಿಮ್ಸ್ ಅನ್ನೋದು ಮರೆತ್ಕೊಂಡ್ಬಿಡ್ತಾರೆ ಅವರು, ಇವರಿಂದ ಆಯಿತು ಅಂತ ಹೇಳಿ ಅವ್ರ ಮೇಲೆ ಅಪರಾಧ ನಡೆದಿದೆ ಅನ್ನೋದೇ ಬರ್ತದೆ. ಹಾಗಾಗಿ ಅದು ನಿಯಂತ್ರಣ ಮಾಡಬೇಕಾಗ್ತದೆ. ಆದರೆ ಏನಾಗುತ್ತೆ, ನಾನು ಇದರ ಬಗ್ಗೆ ಪೊಲೀಸ್ನವ್ರನ್ನ ಕೇಳಿದ್ದೀನಿ. ನನಗೆ ಇವತ್ತಿನ ದಿವಸ ಎನ್ಫೋರ್ಸ್ಮೆಂಟ್ ಜೊತೆಯಲ್ಲಿ ಯಾವ ಸಂಬಂಧನೂ ಇಲ್ಲ. ಆದರೆ ಈ ಥರ ಆದಾಗ ಯಾವಾಗಲಾದರೂ ಒಂದು ಸಾರಿ ನಾವು ಅನೇಕ ಸಾರಿ ಮಾತಾಡುವಾಗ ಅವ್ರನ್ನ ಪ್ರಶ್ನೆ ಮಾಡಿದರೆ ಅವ್ರು ಹೇಳ್ತಾರೆ, ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಸರ್, ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಜನ ನಾವು ರಸ್ತೆನಲ್ಲಿ ಓಡಾಡೋದು ಕಷ್ಟ ಅಂತ ಹೇಳಿ ಅಂತಕ್ಕಂಥ ಭಾವನೆ ಮಾಡ್ತಾರೆ. ಆದ್ದರಿಂದ ಇದನ್ನು ನಾವು ಬಹಳ ವಿರಳವಾಗಿ ಎನ್ಫೋರ್ಸ್ ಮಾಡ್ತೀವಿ. ಮತ್ತು ಇವರು ಯಾವುದೋ ಒಂದು ದೇಶದ ಕಲ್ಚರ್ಗೆ ಸೇರಿದವರು, ಅವ್ರ ಕಲ್ಚರ್ನಂತೆ ಅವ್ರು ಇಲ್ಲಿ ನಡ್ಕೊಳ್ತಾರೆ. ಅದಕ್ಕೆ ನಾವು ಹೆಚ್ಚು ಪ್ರತಿಬಂಧಕ ಹಾಕಿದರೆ ಅದು ಬೇರೆ ಬೇರೆ ಥರದಲ್ಲಿ ತಿರುಗಿಕೊಳ್ಳುತ್ತೆ. ಅಂಥದ್ದನ್ನು ನಾವು ಯಾಕೆ ಮೈ ಮೇಲೆ ಹೇಳ್ಕೊಳ್ಬೇಕು ಅಂತಾನೆ. ಇವೆಲ್ಲ ಒಂದು ಪಲಾಯನವಾದ ಅಂತ ನಾವು ತಿಳಿಸ್ಬೇಕು ಹೊರತು ಯಾವ ದೇಶಕ್ಕೆ ಹೋಗಲಿ ಅವ್ರ ದೇಶದ ಕಲ್ಚರು, ಅವ್ರ ದೇಶದ ಲಾನ ಬೇರೆ ದೇಶದಲ್ಲಿ ಅವರು ಅಬ್ಸರ್ವ್ ಮಾಡೋಕ್ಕಾಗೋದಿಲ್ಲ. ಯಾವ ದೇಶದಲ್ಲಿದ್ದಾರೆ ಆ ದೇಶದ ಕಾನೂನನ್ನು ಮಾನ್ಯತೆ ಕೊಟ್ಟು ಅದರಂತೆ ನಡ್ಕೊಂಡ್ರೆ ಸರಿ. ಆಮೇಲೆ ಅಷ್ಟು ಹತಾಶವಾಗೂ ಬೇಕಾಗಿಲ್ಲ. ಇವು ಈ ಶಿಕ್ಷೆಗಳು ಇದಕ್ಕೆ ವಿಧಿಸಿರ್ತಕ್ಕಂಥದ್ದು 200 ರೂಪಾಯಿ 5,000 ರೂಪಾಯಿ ಫೈನ್ ಆದರೂ ಕೂಡ ಅದನ್ನೇ ನಾವು ತೆಗೆದುಕೊಂಡು ಅವರ ವೀಸಾ ಏನಿದೆ, ಅವ್ರು ಬಂದಿರೋದು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಬಂದಿದ್ದಾರೆ, ಸ್ಟೂಡೆಂಟ್ಸ್ ಆಗಿ ಬಂದಿದ್ದಾರೆ ಅಥವಾ ಅಪ್ರೆಂಟೈಸ್ ಆಗಿ ಬಂದಿದ್ದಾರೆ ಅಥವಾ ವರ್ಕರ್ಸ್ ಆಗಿ ಬಂದಿದ್ದಾರೆ ಯಾವುದೋ ಒಂದು ಕಂಪನಿನಲ್ಲಿ, ಅವ್ರಿಗೆ ಬರೆದ್ರೆ ತಕ್ಷಣ ಅವರ ವೀಸಾನ ಅವರು ಸಸ್ಪೆಂಡ್ ಮಾಡ್ತಾರೆ, ತೆಗೆದುಕೊಂಡು ಅವ್ರನ್ನ ಹೊರಗಡೆ ಆಗ್ತಕ್ಕಂಥ ಅವಶ್ಯಕತೆ ಇದೆ. ಇದು ಬೇರೆ ಎಲಾಬರೇಟ್ ಆಗಿ ಕೋರ್ಟ್ನಲ್ಲಿ ನಡೀತಕ್ಕಂಥ ಕೇಸು ಆಗೋದಿಲ್ಲ. ಹೆಚ್ಚಿನ ತಲೆಯನ್ನು ಒಂದೇನು ಗೊತ್ತಾ ಸರ್, ವಿದೇಶಿಗರಷ್ಟೇ ಅಲ್ಲ, ನಮ್ಮ ದೇಶದ ಹೆಣ್ಮಕ್ಳು ಕೂಡ ಇಂಥ ಒಂದು ಅಸಭ್ಯ ಉಡುಗೆಯನ್ನ ತೊಟ್ಟು ಇರುವಂತದ್ದು ಸಾಕಷ್ಟು ಪ್ರಕರಣಗಳಾಗಿದ್ದಾವೆ. ಅದಕ್ಕೇನು ಹೇಳ್ತೀರಿ ಹಾಗಿದ್ರೆ? ಅಡ್ವಾನ್ಸ್ಮೆಂಟ್ ಆಫ್ ಸೊಸೈಟಿ ಅಡ್ವಾನ್ಸ್ ಆಗ್ತಾ ಆಗ್ತಾ ಬಟ್ಟೆ ಕಮ್ಮಿ ಆಗ್ತಾ ಹೋಗ್ತದೆ.
ಪ್ರೊಪೋರ್ಷನೇಟ್. ಇದು ಮಾತಿಗೆ ಹೇಳೋದಲ್ಲ, ಇದು ಅದನ್ನ ಟಾಲರೆನ್ಸ್ ಲೆವೆಲ್ ಸಾಹೇಬ್ರು ಹೇಳೋದಲ್ಲ. ಟಾಲರೆನ್ಸ್ ಲೆವೆಲ್ ಯಾವ ಲೆವೆಲ್ ಹೋಗ್ಬಿಟ್ಟಿದೆ ನಾವು ಅಂತ ಹೇಳಿದ್ರೆ ಏನಾದರೂ ಆಗಲಿ ಬಿಡ್ರಯ್ಯ, ಏನಾದರೂ ಆಗಲಿ. ಇವರು UAE ಮಾಡ್ತಾರ, ಇರಾನಲ್ಲಿ ಮಾಡ್ತಾರ, ಆಫ್ಘಾನಿಸ್ತಾನಲ್ಲಿ ಮಾಡ್ತಾರ, ಚೈನಲ್ಲಿ ಮಾಡ್ತಾರ, ಮಲೇಷ್ಯಲ್ಲಿ ಮಾಡ್ತಾರ. ಅವ್ರು ನೋಡಕ್ಕೆ ಮಂಗೋಲಿಯನ್ಸ್ ತರ ಇದಾರೆ, ದಿ ಅಪಿಯರೆನ್ಸ್ ಫಿಸಿಕಲ್. ಓಕೆ, ಮಂಗೋಲಿಯಲ್ಲಿ ಮಾಡ್ತಾರ, ಇರಾಕಲ್ಲಿ ಮಾಡ್ತಾರ, ತಾಲಿಬಾನಲ್ಲಿ ಮಾಡ್ತಾರ, ಪೋಲೆಂಡಲ್ಲಿ ಮಾಡ್ತಾರ. ದೇರ್ ದ ಪೆನಾಲ್ಟೀಸ್ ಆರ್ ಸಿವಿಯರ್. ಸಿಂಗಪೂರ್ಗೆ ಹೋಗಿ ಮಾಡ್ತಾರೆ ನಮ್ಮ ಇವರು. ಅಲ್ಲಿ ನಿಂತ್ಕೊಂಡು ಅಷ್ಟು ಕೇವಲ ನೋಡಿ ಆ ಹುಡುಗಿ ಅಷ್ಟು ಓಪನ್ ಆಗಿ ನಿಂತ್ಕೊಂಡು ಸಿಗರೇಟ್ ಸೇತ್ಕೊಂಡು ಶಿ ಕೇರ್ಸ್ ಟು ಹೂಟ್ಸ್ ಟು ದಿಸ್ ಕಂಟ್ರಿ ಇಸ್ ಲಾ. ನಮ್ ದೇಶ ಅಂದ್ರೆ ಅಷ್ಟು ಸದೃಢ ಅಷ್ಟು ಸದೃಢ ಆಗ್ಬಿಟ್ಟಿದೆ. ಭಾರತದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಯಾರು ನಮ್ಮನ್ನ ತಡೆಯೋರಿಲ್ಲ ಅಂತ. ಸೂಡೋ ಇಂಟೆಲೆಕ್ಚುಯಲ್ಸ್ ಇದಾರಲ್ಲ, ಈ ಟಿವಿ ಸ್ಪೇಸ್ ಅನ್ನು ಆಕ್ಯುಪೈ ಮಾಡಿಕೊಂಡು ಎಷ್ಟು ಕರಪ್ಟ್ ಮಾಡಿದ್ದಾರೆ ಈ ನಮ್ಮ ಸೋಷಿಯಲ್ ಥಿಂಕಿಂಗ್ ಅಂತ ಹೇಳಿದ್ರೆ, ಏನೇ ಆಭಾಸ ನಡೀಲಿ ಅದನ್ನ ಡಿಫೆಂಡ್ ಮಾಡೋದು. ಆ ಪಬ್ ಕಲ್ಚರ್ ಅಲ್ಲಿ ಯಾವುದು ಮಂಗಳೂರಲ್ಲಿ ಏಟ್ ಬಿತ್ತಲ್ಲ, ಒದೆ ಬಿತ್ತಲ್ಲ, ನಾನು ಇಲ್ಲಿ ಕೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ನೋಡೋ ಅಂತ ತಂದೆ ತಾಯಿಗಳು ಎಷ್ಟು ಜನ ಇದ್ದಾರೆ ಇಡೀ ದೇಶದಲ್ಲಿ? ಅವರು ಯಾರಾದ್ರೂ ಒಬ್ರು ನನ್ನ ಮಗಳು 4 ಜನ ಗಂಡು ಮಕ್ಕಳ ಜೊತೆ ಪಬ್ಬಲ್ಲಿ ಕುಂತ್ಕೊಂಡು ಬಿಯರ್ ಕುಡಿಯೋದು ನಮಗೆ ಹೆಮ್ಮೆ ಆಗ್ತದೆ ಅಂತ ಹೇಳ್ತಾರ? ಯಾರು ಬೇಕು ಅದನ್ನ? ತಂದೆ ತಾಯಿ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಹೋದ್ರೆ ತಾನೇ. ಇಲ್ಲಿ ವೇಟ್ ತಂದೆ ತಾಯಿ ಅದನ್ನ ಸ್ಟಾಪ್ ಮಾಡಕ್ ಆಗ್ತದ? ನಾನು ಕೇಳಿದ್ದೀನಿ, ಐ ಹ್ಯಾವ್ ಆಸ್ಕ್ಡ್ ಪಬ್ಲಿಕ್. ನಮ್ಮ ಸಂಘದಲ್ಲಿ ಅಲ್ಲಿ ಕುಂತ್ಕೊಂಡಾಗ 200-300 ಫ್ಯಾಮಿಲೀಸ್ ಆರ್ ದೇರ್. ಒಂದು ಫ್ಯಾಮಿಲಿ ಕೈಯಲ್ಲಿ ನಿಮ್ಮ ಕೈಯಲ್ಲಿ ನಿಯಂತ್ರಣಕ್ಕೆ ತರಕಾಗುತ್ತಾ ನಿಮ್ಮ ಮಕ್ಕಳನ್ನ? ನೋ. ಬಟ್ ಇವತ್ತು ಮಂಗಳೂರಲ್ಲಿ ಪಬ್ಗೆ ಹೋಗ್ಬೇಕಾದ್ರೆ ಭಯ ಬಂದಿದೆ. ಅವತ್ತು ಏನು ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ರೈಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್, ಯಾವ್ದು ಮಾರಲ್ ಪೊಲೀಸಿಂಗ್. ನಿಮ್ ಕೈಯಲ್ಲೂ ಸಮಾಜದ ಕೈಯಲ್ಲೂ ಮಾಡಕ್ ಆಗಿದ್ದು ತಡೆಯಕ್ ಆಗದೆ ಒಂದು 10 ಜನ ಕಿಡಿಗೇಡಿಗಳ ತರಾನೇ ಹೋದ್ರಮ್ಮ. ಅಂದ್ರೆ ನೈತಿಕ ಪೊಲೀಸ್ಗಿರಿ ಸರಿ ಅಂತಾರ ನಿಮ್ ಪ್ರಕಾರ? ನೈತಿಕ ಪೊಲೀಸ್ಗಿರಿ ಮಾಡಿದ್ದಕ್ಕೆ ಇವತ್ತು ಮಂಗಳೂರಲ್ಲಿ ಪಬ್ ಅಲ್ಲಿ ಯು ವಿಲ್ ನಾಟ್ ಫೈಂಡ್ ಗರ್ಲ್ಸ್. ಎಷ್ಟು ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಸಮಾಧಾನ ತಂದೈತದು, ಅವ್ರ ಮಕ್ಕಳ ಆಚೆ ಹೋಗಲ್ಲ. ನೈತಿಕ ಪೊಲೀಸಿಂಗ್ ನ ಬರೀ ಮಂಗಳೂರಿಯನ್ಸ್ ಅಲ್ಲಿ ಹೊರಗಡೆಯಿಂದ ಬಂದವ್ರು ಬಹಳ ಕಮ್ಮಿ ಜನ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಏನಾಗಿದೆ ಅಂತಂದ್ರೆ ಬಹಳ ಜನ ಹೊರಗಡೆಯಿಂದ ಬಂದು ಸೇರ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಾ ಕಲ್ಚರ್ಗಳು ಇಲ್ಲಿ ಮಿಕ್ಸ್ ಆಗಿರೋದ್ರಿಂದ ಕನ್ನಡದವರು ಅಥವಾ ನಮ್ಮ ಇಲ್ಲಿ ಮೂಲ ನಿವಾಸಿಗಳು ಅವರ ಏನು ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಾ ಇದ್ದಾರೆ. ಅದು ಇಲ್ಲಿ ಏನಾಗ್ಬಿಟ್ಟಿದೆ ನಮ್ಮಲ್ಲಿ ಇದೆ ಈ ಕಾಂಪ್ರಮೈಸ್. ನಾವು ಎಲ್ಲ ಸಹಿಸ್ಕೊಂಡು ಹೋಗ್ತೀವಲ್ಲ. ಒಬ್ಬ ನಾರ್ತ್ ಇಂಡಿಯನ್ ನಮ್ಮ ಮನೆ ಹತ್ರ ಇದ್ದಾಗ ಅವನು ಆ ಬೀದಿ ತಗೊಂಬಂದು ಅವನು ಕಚಡ ಹಾಕ್ಬಿಟ್ಟು ಹೋಗ್ತಾ ಇರ್ತಾನೆ. ಬೆಳಗ್ಗೆ 7 ಗಂಟೆಗೆ ಅವನು ಟ್ಯಾಕ್ಸಿ ಹಿಡಿಯೋದಕ್ಕೆ ಮುಂಚೆ ಹಿ ಕ್ಲೀನ್ಸ್ ಹಿಸ್ ಹೌಸ್, ಕ್ಯಾರೀಸ್ ಇಟ್ ಔಟ್ಸೈಡ್. I will show you, sir. You come in the morning at between 7:30 and 9 o'clock. ಇಂದಿರಾನಗರ್ 100 feet ರೋಡ್ ಇಂದ ಬ್ರಿಡ್ಜ್ ಬರ್ತಿರಲ್ಲ ನೀವು, ಅಲ್ಲಿ 2-wheeler ಅಲ್ಲಿ ಬಂದು ಡಿಸ್ಪೋಸಲ್ ಆನ್ ದ ಮೇನ್ ರೋಡ್. ಅಲ್ಲಿ ನಿಂತ್ಕೊಂಡು ನೋಡಿ, ಐ ಆಮ್ ನಾಟ್ ರೇಸಿಸ್ಟ್, ಬರೀ ನಾರ್ತ್ ಇಂಡಿಯನ್ಸ್. ಯಾರು ಕೇಳಲ್ಲ. ಅದನ್ನ ಯಾರು ಕೇಳಕ್ ಹೋಗ್ತೀರಿ? ಕೇಳಕ್ ಹೋದ್ರೆ ಇವನು ರೇಸಿಸ್ಟ್ ಆಗ್ಬಿಟ್ಟಲ್ಲ ಅಂತ. ರೇಸಿಸ್ಟ್ ಅಲ್ಲ, ದಟ್ ಇಸ್ ಅ ಪ್ರಾಕ್ಟಿಕಲ್ ರಿಯಾಲಿಟಿ. ನಾವು ತಾಳ್ಮೆಯಿಂದ ತಡ್ಕೊಂಡು ನಾನು ಅವತ್ತು ಬೆಂಗಳೂರು ಬಂದೆ. ಐ ಹ್ಯಾಡ್ ಗಾನ್ ಔಟ್ಸೈಡ್ ಬೆಂಗಳೂರು ಬಂದು ಅಲ್ಲೇ ಮಡಿವಾಳದ ಹತ್ರ ಇಳಿದಾಗ ನನ್ನ ಕಾರ್ ಬರಬೇಕು, ನನ್ನ ಮಗ ಈಸ್ ಬ್ರಿಂಗಿಂಗ್ ಇಸ್ ಕಾರ್. ಅಲ್ಲಿ ಇಳಿದ ತಕ್ಷಣ ಆಟೋನವರೆಲ್ಲ ಬಂದ್ರು. ಒಬ್ಬನಾದ್ರೂ ಕನ್ನಡದಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ನ? ಆಟೋದವರು ಒಬ್ಬನಾದ್ರೂ ಕನ್ನಡದಲ್ಲಿ ಸರ್ ಎಲ್ಗೂ ಹೋಗ್ಬೇಕು ಅಂದ. ಎಲ್ರು ಬಂದು ಹೆಂಗಪ್ಪನು ಸಾರ್ ಅಂತ 3 ಸಲ ಹೊಡಿತೀನಿ ಅಂದೆ. ಯಾವ ದೇಶದಲ್ಲಿ ಇದಿರೋ ಅಂದೆ. ಇಟ್ ಲುಕ್ಸ್ ಕ್ರೇಜಿ ನಾವು ಮಾತಾಡೋದು. ಬಟ್ ಪ್ರತಿಯೊಬ್ಬರು ಆ ರೀತಿ ನಾವು ಯು ಗೋ ಟು ತಮಿಳ್ನಾಡು, ಅಲ್ಲಿ ಇಳಿದ ತಕ್ಷಣ ನಾವು ತಮಿಳಲ್ಲೇ ಮಾತಾಡೋದು. ಯು ಗೋ ಟು ಕೇರಳ, ದಿ ಸ್ಪೀಕ್ ಇನ್ ಮಲಯಾಳಂ. ಯು ಗೋ ಟು ಆಂಧ್ರ, ತೆಲುಗು. ಬಟ್ ನಾವು ಮಾತ್ರ ಎಲ್ಲದಕ್ಕೂ ರೆಡಿ. ಬಟ್ ಆ ಆಟೋ ಹಿಂದೆ ಇದೆಯಲ್ಲ, ಅಲ್ಲ ನಮ್ಮ ಒಳ್ಳೆ ಭಾವನೆ, ನಮ್ಮ ಒಂದು ಒಳ್ಳೆ ಭಾವನೆ ಅದನ್ನ ಎಲ್ಲರೂ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿತನ. ಇಟ್ಸ್ ಅವರ್ ಫೇಲಿಯರ್. ವಿ ಆರ್ ಕವರಿಂಗ್ ಅಪ್ ವಿತ್ ಈ ಒಳ್ಳೆ ಭಾವನೆ ಅನ್ನೋದು ಇದೆಯಲ್ಲ. ಅಬ್ರಾಹಂ ಅವರು ಹೇಳ್ತಾರಲ್ಲ, ಅದರಲ್ಲಿ ನಮ್ಮ ಒಳ್ಳೆ ಸಮಾಜ ಒಳ್ಳೆ ಭಾವನಾ ಅಂತ ಹೇಳ್ತೀವಲ್ಲ, ಇಟ್ ಇಸ್ ಹಿಪೋಕ್ರಸಿ. ವಿ ಆರ್ ಕವರಿಂಗ್ ಅಪ್ ಅವರ್ ಫೇಲಿಯರ್. ಇಟ್ಸ್ ಅವರ್ ಫೇಲಿಯರ್. ಅಲ್ಲ, ಆ ರೀತಿ ಕೇಳಿದ್ರೆ ರಾತ್ರಿ ಪಬ್ಬಲ್ಲಿ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಹೇಳಿ
ಅಂದ್ರೆ ಯಾಕೆ ಬೇಕು? ಹಾ? ಅಲ್ಲ, ಮೀಡಿಯಾದವ್ರು ಹೋದ್ರು ಕೂಡ ಅವರು ಕ್ಯಾರೆ ಅಂತ ಹೇಳೋದಿಲ್ಲ, ಕ್ಯಾಮ್ರಾಗೆ ಹೊಡಿಯೋಕ್ ಬರ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಎಷ್ಟು ಮಟ್ಟಿಗೆ ಧೈರ್ಯ ಇರ್ಬೇಕು ಅವ್ರಿಗೆ. ದಟ್ ಮೀನ್ಸ್ ವಿಡಿಯೋ ಅಲ್ಲಿ ನಿಮ್ ಮೀಡಿಯಾದವರು ಕ್ಯಾಪ್ಚರ್ ಮಾಡ್ತಿರತ್ತ ಗೊತ್ತಾದ್ರು ಏನ್ ಕಿತ್ಕೋತೀರಿ ನೀವು? ಸಾಹೇಬ್ರು ಹೇಳಿದಾಗ 100 ರೂಪಾಯಿ ತಾರೆ ಬೆಳಗ್ಗೆ ಅವ್ರ ಪ್ರಕಾರ ಅದು ನಮ್ಮ ಲೋಕಲ್ ಚಾನಲ್ ಅಲ್ಲಿ ಮಾತ್ರ ಬರುತ್ತೆ. ಯಾಕೆಂದ್ರೆ ನಮ್ಮ ಬೆಂಗಳೂರಲ್ಲಿ ಇವಾಗ ಇಷ್ಟೊಂದೆಲ್ಲ ಏನು ಪ್ರೊಟೆಸ್ಟ್ ಮಾಡ್ಕೊಂಡು ಜನ ಓಡಾಡ್ತಾ ಇದ್ದಾರೆ. ಡೆಲ್ಲಿನಲ್ಲಿ ಆಗಿರೋ ಒಂದು ಕೇಸ್ಗೆ ಇಡೀ ಇಂಡಿಯಾನೇ ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ರು, ಎಲ್ಲಾ ಸ್ಟೇಟ್ ಅಲ್ಲೂ ಪ್ರೊಟೆಸ್ಟ್ ಮಾಡಿದ್ರು, ಎಲ್ಲದೂ ಆಯ್ತು. ಬಟ್ ಬೆಂಗಳೂರಲ್ಲಿ ಆಗಿರೋದಕ್ಕೆ ಬೆಂಗಳೂರಲ್ಲಿರೋ ಕರ್ನಾಟಕದಲ್ಲಿರೋ ಬರೀ ಮೀಡಿಯಾಗಳು ಬಿಟ್ಟು ಇನ್ಯಾವ ಮೀಡಿಯಾದವರು ಕವರೇಜ್ ಮಾಡ್ತಿಲ್ಲ. ಆಗೇನಾಗುತ್ತೆ, ಅವ್ರಿಗೆ ಕನ್ನಡದವ್ರಲ್ವಾ, ಕರ್ನಾಟಕದವ್ರಲ್ವಾ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ, ಇವ್ರು ಇರೋದೇ ಕಮ್ಮಿ, ನಾವೇ ಜಾಸ್ತಿ ಇದೀವಿ ಅನ್ನೋದು ಅವ್ರ ತಲೆಗೆ ಬಂದ್ ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಅಷ್ಟು ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಎಸ್, ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್ ತಗೊಳ್ತಾ ಇದೀವಿ. ನಿಜಕ್ಕೂ ಹೆಣ್ಣು ಮಕ್ಕಳು ಈ ರೀತಿಯಾಗಿ ವರ್ತಿಸಿರುವಂತದ್ದು, ಅಂದ್ರೆ ಅಸಭ್ಯವಾಗಿ ಅಶ್ಲೀಲವಾಗಿ ಬಟ್ಟೆಗಳನ್ನ ತೊಟ್ಕೊಂಡು ಪಬ್ ರೆಸ್ಟೋರೆಂಟ್ ಅಂತ ಹೇಳ್ಕೊಂಡು ಮಿಡ್ ನೈಟ್ ಅಲ್ಲಿ ಓಡಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಪ್ರವೋಕ್ ಮಾಡುತ್ತೆ. ಜೊತೆಗೆ ವಿದೇಶಿಯರು ಬಂದು ಇಲ್ಲಿ ಅಷ್ಟು ಅಟ್ಟಹಾಸವನ್ನ ಮೆರಿತಾರೆ, ಕೇರೆ ಮಾಡೋದಿಲ್ಲ, ಅವ್ರಿಗೆ ಯಾರಿಗೂ ಹೆದರ್ಕೊಳ್ಳೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ತಮಗೆ ಹೇಗ್ ಬೇಕೋ ಹಾಗಿರ್ತಾರೆ. ಹಾಗಿದ್ರೆ ಅವ್ರಿಗೆ ಅಷ್ಟು ಧೈರ್ಯ ಎಲ್ಲಿಂದ ಬಂತು? ನಿಜಕ್ಕೂ ನಮ್ಮ ಪೊಲೀಸರಿಗೆ ಯಾಕೆ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋಕೆ ಆಗ್ತಿಲ್ಲ? ಇದೆಲ್ಲದ್ರ ಬಗ್ಗೆ ನಾವು ಮತ್ತಷ್ಟು ಚರ್ಚೆ ಮಾಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್.